ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಕಳೆದ ಡಿಸೆಂಬರ್ 9ರಂದು ರೈತ ಮುಖಂಡರಾದ ಕಾಶಿನಾಥ್ ಬಿರಾದರ್ ಎನ್ನುವವರಿಗೆ ಸೇರಿದ 6 ಎಕರೆಯ ಕಬ್ಬು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾಗಿತ್ತು. ಇನ್ನು ಕಬ್ಬು ಸುಟ್ಟು ಹಲವು ದಿನಗಳು ಕಳೆದರೂ ಕೂಡ ಯಾವೊಬ್ಬ ರಾಜಕೀಯ ನಾಯಕರು ರೈತನ ಜಮೀನಿಗೆ ಭೇಟಿ ನೀಡಿ ಸಾಂತ್ವನ ತಿಳಿಸಿಲ್ಲ ಎಂದು ಇಲ್ಲಿನ ರೈತ ಪರ ಸಂಘಟನೆಗಳ ಮುಖಂಡರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 2018ರಲ್ಲಿಯೂ ಕೂಡ ಈ ರೈತನ 2 ಎಕರೆ ಕಬ್ಬು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟಿತು. ಆ ಸಮಯದಲ್ಲಿ ರೈತನಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಅಲ್ಲದೆ ಕಾಶಿನಾಥ್ ಬಿರಾದರ್ ಅವರ ಹೊಲದಲ್ಲಿನ ವಿದ್ಯುತ್ ಪರಿವರ್ತಕ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕೆಂದು ಕೆಇಬಿ ಇಲಾಖೆಗೆ ಮನವಿ ಕೂಡ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಇನ್ನು ರೈತನ 6 ಎಕರೆ ಕಬ್ಬು ಸುಟ್ಟ ಪರಿಣಾಮ ಅನ್ನದಾತ ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಇತ್ತ ಗಮನಹರಿಸಿ ಪರಿಹಾರದ ಹಣ ನೀಡಬೇಕೆಂದು ಮನವಿಗೆ ಇಲ್ಲಿನ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಮೊನ್ನೆ ನಡೆದಂತಹ ಕಾಶಿನಾಥ್ ಬಿರಾದರ್ ಹೊಲದಲ್ಲಿ ಏನು ಕಬ್ಬಿನ ದುರ್ಘಟನೆ ಆಯಿತು. ಈಗಾಗಲೇ ಅವರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾರೆ. ಎಲ್ಲಪ್ಪ ಅಂದ್ರೆ JD ಆಫೀಸ್ ಕೊಟ್ಟಾರ, DC ಆಫೀಸ್ ಕೊಟ್ಟಾರ, ಜಸ್ಕಾಮ್ ಅಧಿಕಾರಿಗಳಿಗೆ ಕೊಟ್ಟಾರ, ಇಲ್ಲಿನ ಪೊಲೀಸ್ ಸ್ಟೇಷನ್ ಕೊಟ್ಟಾರ. ಇಲ್ಲಿನ ಜಸ್ಕಾಮ್ ಅಧಿಕಾರಿ ನಂತರ ಅದಕ್ಕೆ ನಮ್ಮ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರಂತ. ಎಷ್ಟು ನ್ಯಾಯಯುತ ಮಾತದ ಅವ್ರಲ್ಲಿ. ಅದು ಹೆಂಗೆ ಸಂಬಂಧಪಡಲ್ಲ ಅವ್ರಿಗೆ? ಈಗ ಆಲ್ರೆಡಿ ಇವ್ರು ಹೇಳ್ತಾರೆ. ಅವ್ರು JA ನಂತರ ಅವರು SCದವರು ಸೂಪ್ರಿಡೆಂಟ್ ಇಂಜಿನಿಯರ್ ಅಂತಾರಂತ 30% ಒಪ್ಪ್ಯಾರಂತ. ಅತಿ ಶೀಘ್ರದಲ್ಲಿ ಏನು ಆಧಾರ JD ಅವ್ರಿಗೆ ಭೀ ಏನೋ ಕೊಟ್ಟರು. ಅತಿ ಶೀಘ್ರದಲ್ಲಿ ಸಹಕಾರದಿಂದ ಏನಪ್ಪ ಅಂದರೆ ಅವರಿಗೆ ಪರಿಹಾರ ದುರ್ಘಟನೆ ಆಗ್ಯದ ಅವ್ರ ಹೊಲದಲ್ಲಿ. ಪರಿಹಾರ ಅತಿ ಶೀಘ್ರದಲ್ಲಿ ಪರಿಹಾರ ಒದಗಿಸಿಕೊಡ್ಬೇಕಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೇವೆ. ಮತ್ತು ಇದು ಒಂದು ವೇಳೆ ಅದು ಎಲ್ಲ ಈಗಾಗಲೇ ಕಾರ್ಖಾನೆಯವರು ಪದೇ ಏನದಲ್ಲ ಈ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸಬೇಕಂತ 18ರಲ್ಲಿ ಒಂದು ದುರ್ಘಟನೆ ಆಗಿದೆ. 2 ಎಕರೆ ಸುಟ್ಟೋಗಿದೆ ಆಲ್ರೆಡಿ. ಆದರೂ ಯಾವುದೇ ಜಸ್ಕಾಮ್ ಅಧಿಕಾರಿಗಳೇನಪ್ಪ ಅಂದರೆ ಯಾವುದೇ ಇದು ರೆಸ್ಪಾನ್ಸ್ ತೋರಿಸಿಲ್ಲ. ಅತಿ ಶೀಘ್ರದಲ್ಲೇ ಟ್ರಾನ್ಸ್ಫಾರ್ಮರ್